ಕಾಂತಿ ಸೂರ್ಯಕಾಂತಿ. ಆ ಮಹಾತಾಯಿ ಕಾಯಿಯವರು ನಮಗೆ ಇದ್ರ ಬಗ್ಗೆ ಅರ್ಥ ಮಾಡಿಸದೆ ಹೋಗಿದ್ರೆ ಇವ್ರುಗಳ ಜೊತೆ ಸೇರ್ಕೊಂಡು ನಮ್ಮ ಬಾಳಿಗೆ ನಾವೇ ಮಣ್ಣು ಹಾಕೊಳ್ತಿದ್ವಿ. ಇನ್ನು ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೋಗ್ರಿ ಕೆಲ್ಸ ನೋಡ್ರಿ. ಇಷ್ಟೊತ್ತು ಹೇಳಿದ್ ಕೇಳಿಸ್ಲಿಲ್ವಾ? ಏನ್ರಯ್ಯ, ಈಗ್ಲಾದ್ರೂ ಸಮಾಧಾನ ಆಯ್ತಾ ನಿಮ್ಗೆ? ನಿಮ್ ಯಾರ ಕೆಲ್ಸನೂ ಹೋಗೋದಿಲ್ಲ ಅಂತ ಗ್ಯಾರಂಟಿ ಆಯ್ತಾ? ಸಾರಿ ಸರ್, ಇಮಿಡಿಯೇಟ್ ಆಗಿ ಎಲ್ಲ ವರ್ಕರ್ಸ್ಗೆ ಹೇಳಿ ಆದಷ್ಟು ಬೇಗ ಕೆಲಸ ಶುರು ಮಾಡ್ತೀವಿ. ಎಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಲು. ನಾನು ಅಂದ್ಕೊಂಡಿದ್ದೆ ಇದರಿಂದ ಈ ಕಂಪ್ನಿ ಖಂಡಿತ ಲಾಕ್ಔಟ್ ಆಗುತ್ತೆ ಅಂತ. ಆದ್ರೆ ಇವಳು ಕಂಪ್ನಿ ವರ್ಸ್ ಹೆಂಟಿದ್ನ ಮತ್ತೆ ಅವಳ ತಾಯಿಂದಿರ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಇನ್ಯಾ ದಾರಿ ಇದೆ ನಮ್ಗೆ? ಇದೆ, ಇನ್ನೂ ಒಂದು ರೂಟ್ ಇದೆ. ಫ್ಯಾಕ್ಟ್ರಿಲಿ ಮಾಡೋಕ್ಕಾಗದೇ ಇರೋದನ್ನ ಮನೇಲಿ ಮಾಡೋಣ. ಅಂದ್ರೆ ಇದೇ ತಂತ್ರನ ಮನೇಲಿ ಉಪಯೋಗಿಸಿ. ಫ್ಯಾಕ್ಟ್ರಿಲೇ ಇಷ್ಟು ವರ್ಕೌಟ್ ಆಗಿದ್ದು ಮನೇಲಿ ಆಗದೆ ಇರುತ್ತಾ? ಹರ್ಷ, ಅದೇನಂತ ಬಿಡ್ಸ್ ಹೇಳು. ನಿನ್ ಮಾತನ್ನ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ನನ್ಗಿಲ್ಲ. ಗೊತ್ತಾಯ್ತಾ? ಕಾಂತಿ, ಏನ್ ಮಾಡ್ತಾ ಇದ್ದೀರಾ ನೀವು? ಸಾರಿ ಸಂಗೀತ, ನಾನು ನಿನ್ನನ್ನು ಕಾಂತಿ ಅಂತ ಅನ್ಕೊಂಡೆ. ಒಂದು ಸಂತೋಷದ ವಿಷಯ ಇತ್ತು. ಆಫೀಸ್ ಸಮಸ್ಯೆ ಇತ್ತಲ್ಲ, ಅದು ಬಗೆಹರಿತು. ಅದಕ್ಕೆ ಕಾರಣ ಕಾಂತಿ. ಅದನ್ನು ಅವಳಿಗೆ ಹೇಳೋಣ ಅಂತ ಸಂತೋಷದಲ್ಲಿ ಬಂದೆ. ಗೊತ್ತಾಗ್ಲಿಲ್ಲ, ತಪ್ಪು ತಿಳ್ಕೊಬೇಡ. ಪರವಾಗಿಲ್ಲ ಕಾಂತಿ, ಈ ಸಂತೋಷದ ಬರದಲ್ಲಿ ಒಂದು ತಪ್ಪು ಮಾಡ್ಬಿಟ್ಟೆ ಕಣೆ. ಏನು? ಅದು ನೀನು ಅಂತ ತಿಳ್ಕೊಂಡು ಮೇಲ್ಗಡೆ ಟೆರೆಸಲ್ಲಿ ಸಂಗೀತನ ತಪ್ಕೊಂಬಿಟ್ಟೆ. ಏನು ಆಗಲ್ಲ ರೀ, ನಮ್ ಸಂಗೀತ ಹಾಗೆಲ್ಲ ತಿಳಿಯೋ ಹುಡುಗಿ ಅಲ್ಲ. ನೀವು ಅವಳ ಹತ್ರ ಸಾರಿ ಕೇಳಿದ್ರಿ ತಾನೆ? ಸಾರಿ ಕೇಳೋದಿರ್ಲಿ, ಅವಳ ಕಾಲಕ್ಕೆ ಬೀಳೋದೊಂದು ಬಾಕಿ ಇತ್ತು. ರೀ, ನೀವು ತಪ್ಪು ತಿಳ್ಕೋಬಾರ್ದು. ತಿಳ್ಕೊ, ಹೇಳು. ಇದ್ರಲ್ಲಿ ನಂದು ಏನು ತಪ್ಪಿಲ್ಲ, ಮಂಜು ಅವ್ರದ್ದು ಏನು ತಪ್ಪಿಲ್ಲ. ಆಯ್ತು, ಅದು ಏನಾಯ್ತು ಅಂತ ಹೇಳು. ಅದು ಮಂಜು ಅವರು ನನ್ನನ್ನೇ ಕಾಂತಿ ಅಂತ ತಿಳ್ಕೊಂಡು ಹಿಂದಿಂದ ನನ್ನನ್ನು ಅಪ್ಕೊಂಡ್ಬಿಟ್ರು. ಆಮೇಲೆ ಇನ್ನೇನು, ನಾನು ಅಂತ ಗೊತ್ತಾದ್ಮೇಲೆ ನನ್ನನ್ನು ಬಿಟ್ಟು ಸಾರಿ ಅಂತ ಹೇಳಿ ಓಡೋದು. ಬಿಡು, ಏನೋ ಸಂತೋಷದ ಹಬ್ಬದಲ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಮನುಷ್ಯ ತುಂಬಾ ಸಾಧು. ಸಾಯೋರ್ ಸತ್ರು, ಬದುಕಿರೋ ನಮ್ಮನ್ನ ಇರೋ ತನಕ ಅನ್ಸ್ಕೊಂಡ್ ಸಾಯೋ ಹಾಗೆ ಮಾಡೋದ್ರು. ಏನಾಯ್ತು? ಯಾಕೆ ಹಂಗ್ ಮಾಡ್ಬಿಡ್ತಿದ್ಯಾ? ಯಾವ್ದೋ ಕಾರ್ಯ ಇದೆ ಅಂತ ಹೋಗಿದ್ದಲ್ಲ, ಮುಗಿತಾ? ಮುಗೀತು. ಇಷ್ಟೆಲ್ಲ ಆದ್ಮೇಲೂ ನಾವಿನ್ನೂ ಬದುಕಿರ್ಬೇಕಾ? ಸಾಯೋ ಅಂತದ್ ಏನೇ ಆಗಿದೆ ಈಗ? ಯಾರು ಏನಂದ್ರು ಅಂತ ಹೇಳೋ, ಸುಮ್ಮನೆ ಓಡಾದ್ರೆ ನನ್ಗೇನ ಅರ್ಥ ಆಗ್ಬೇಕು. ಆ ಕಾಂತಿನ ಈ ಮನೆಗೆ ಸೇರಿಸ್ಕೊಂಡು ಈ ಮನೆ ಕೊಲ್ಗೇಟ್ ಹೋಗಿದ್ಯಂತೆ. ಯಾರಿಗೂ ಬೇಕು ಈ ಜೀವನ? ನನ್ಗಂತೂ ಸಾಕಾಗೋಗಿದೆ. ಇಲ್ಲ, ಜನ ಆಡೋ ಮಾತು ಕಿವಿ ಕೊಡ್ತಾ ಹೋದ್ರೆ ತಲೆ ಕೆಡುತ್ತೆ. ಸುಮ್ಮನೆ ಅದಕ್ಕೆಲ್ಲ ಸೊಪ್ಪಾಕ್ಬೇಡ. ಇದೊಂದು ಹೇಳ್ಬಿಡ್ತೀರಾ? ಈ ಮನೆಯಲ್ಲಿ ಚಾಕ್ರಿ ಮಾಡ್ಕೊಂಡೇ ಇದ್ಬಿಡ್ತೀನಿ ಬಿಡಿ. ಅವಮಾನ ಆಗಿರೋದು ನನಗ್ ತಾನೆ. ಅವಳಿ ಮನೇಲಿ ಇದ್ದಾಗೂ ನೆಮ್ಮದಿ ಇರ್ಲಿಲ್ಲ, ಮನೆ ಬಿಟ್ಟು ತೊಲಗಿದ್ರು ನೆಮ್ಮದಿ. ನಮ್ಮ ಕರ್ಮ. ಸಾರಿ ಸಂಗೀತ. ಅಲ್ಲ ಸರ್, ನೀವೇನಿಲ್ಲಿ? ಅದು ನೀವು ಒಳಗಿರೋದು ಗೊತ್ತಿರಲಿಲ್ಲ. ಸಾರಿ. ಐಶ್ವರ್ಯ ಜಿರಳೆ ಔಷಧಿ ತಗೊಂಬಾ ಅಂತಂದು, ಅದಕ್ಕೆ. ಸಂಗೀತ, ಮಂಜೂರೇ, ನೀವೇನಿಲ್ಲಿ? ಕಾಂತಿ